ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಅನ್ಸವಿ ರುಚಿಯನ್ ಲಾಗ್ಸ್. ಹಾಯ್ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸಿದ್ದೀನಿ. ಅನ್ನಂ ಪರಬ್ರಹ್ಮ ಸ್ವರೂಪಂ. ಏನಿದು ಅಂತ ನೋಡ್ತಾ ಇದ್ದೀರಾ, ಬೂದ್ಗುಂಬಳ. ಇದು ನಾವು ಬೂದ್ಗುಂಬಳನ ಯಾವ ಸಮಯದಲ್ಲಿ ಉಪಯೋಗಿಸ್ತೀವಿ ಅಂತಂದರೆ, ಶುಭ ಸಮಾರಂಭ ಇದ್ದಾಗ, ಅಂಗಡಿ ಓಪನಿಂಗ್ ಅಥವಾ ಮನೆ ಓಪನಿಂಗ್, ಪೂಜೆ ಇದ್ದಾಗ, ಆಯುಧ ಪೂಜೆಯಲ್ಲಿ ದೃಷ್ಟಿ ನಿವಾರಿಸಲಿಕ್ಕೆ ಬೂದ್ಗುಂಬಳನ ಯೂಸ್ ಮಾಡ್ತೀವಿ. ಅದು ಬಿಟ್ಟರೆ ಬೇರೆ ಯಾವುದಕ್ಕೂ ನಾವು ಯೂಸ್ ಮಾಡಲ್ಲ. ಈ ಫಂಕ್ಷನ್ಗಳಲ್ಲಿ ನಾವು ಬೂದ್ಗುಂಬಳನ ಯಾಕೆ ಯೂಸ್ ಮಾಡ್ತೀವಿ ಅಂದರೆ, ನೆಗೆಟಿವ್ ಎನರ್ಜಿನ ತಡೆಗಟ್ಟುತ್ತೆ ಈ ಬೂದ್ಗುಂಬಳ ಅಂತ. ಸೊ ಇದು ಸಾತ್ವಿಕ ಬೂದ್ಗುಂಬಳ ಅಂತಲೇ ಕರಿಬೋದು. ಈ ಥರ ಇರೋವಂಥ ಸಾತ್ವಿಕತೆ ಇರೋವಂಥ ತರಕಾರಿನ ನಾವು ಸೇವನೆ ಮಾಡಿದ್ರೆ ನಮ್ಮ ಆರೋಗ್ಯ ಎಷ್ಟು ಚೆನ್ನಾಗಿರುತ್ತೆ ಅಂತ ಒಂದು ಸಲ ಥಿಂಕ್ ಮಾಡಿ ನೀವು. ಹೌದು, ಬೂದ್ಗುಂಬಳ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ನಮ್ಮ ಬಾಡಿಯಲ್ಲಿರೋವಂಥ ಕೆಟ್ಟ ಟಾಕ್ಸಿನ್ನ ಕೂಡ ಹೊರಗಡೆ ಹಾಕುತ್ತೆ. ಹಾಗೆಯೇ ವೆಯ್ಟ್ ಲಾಸ್ಗೆ ತುಂಬ ಯೂಸ್ಫುಲ್ ಅಂತಲೇ ಹೇಳ್ಬೋದು. ವೆಯ್ಟ್ ಲಾಸ್ ಅಂದರೆ ಮೇಯ್ನಾಗಿ ಖಾಲಿ ಹೊಟ್ಟೆಗೆ ಬೂದ್ಗುಂಬಳ ರಸ ಕಂಪಲ್ಸರಿ ತೊಗೋಬೇಕು. ಆವಾಗ ವೆಯ್ಟ್ ಲಾಸಿಗೆ ಯೂಸ್ ಆಗುತ್ತೆ. ಜೊತೆಗೆ ಸ್ಕಿನ್ ಹೆಲ್ತ್ಗೆ ಕೂಡ ತುಂಬ ಸಹಾಯಕಾರಿ ಅಂತಲೇ ಹೇಳ್ಬೋದು. ಮಕ್ಕಳಿಗೆ ಬುದ್ಧಿಶಕ್ತಿ ಹೆಚ್ಚಿಸುತ್ತೆ. ಬ್ರಾಹ್ಮಣರು ಜಾಸ್ತಿ ಬೂದ್ಗುಂಬಳನ ಯೂಸ್ ಮಾಡ್ತಾರೆ ನೋಡಿ. ಅವರು ತುಂಬ ಶಾರ್ಪ್ ಇರ್ತಾರೆ. ಯಾಕೆ ಅಂದರೆ ಬೂದ್ಗುಂಬಳ ಸೇವನೆಯಿಂದ ಮಕ್ಕಳಿಗೂ ಕೂಡ ಅವರು ಬೂದ್ಗುಂಬಳನ ತಿನ್ನಿಸ್ತಾರೆ. ಸೊ ಬೂದ್ಗುಂಬಳ ತಿನ್ನೋದ್ರಿಂದ ಮೈಂಡ್ ತುಂಬ ಶಾರ್ಪಾಗಿರುತ್ತೆ. ಜೊತೆಗೆ ಆರೋಗ್ಯ ಕೂಡ ತುಂಬ ಚೆನ್ನಾಗಿರುತ್ತೆ. ನಮ್ಮ ಆರೋಗ್ಯಕ್ಕೆ, ಸ್ಕಿನ್ ಹೆಲ್ತಿಗೆ, ಬುದ್ಧಿಶಕ್ತಿಗೆ ಎಲ್ಲದಕ್ಕೂ ಕೂಡ ತುಂಬ ಒಳ್ಳೆಯದು. ನಮಗೆ ಶೀತ ಇದೆ, ಹೇಗೆ ತಗೊಳ್ಳೋದು ಅಂತಂದರೆ, ಶೀತ ಇರೋರು ಕೂಡ ಈ ಬೂದ್ಗುಂಬಳನ ಯೂಸ್ ಮಾಡ್ಬೋದು. ಇದು ಶೀತಕಾರಕ ತರಕಾರಿ ಅಂತಲೇ ಹೇಳ್ಬೋದು. ನಮ್ಮ ದೇಹನ ತಂಪಾಗಿ ಇಡುತ್ತೆ. ಬಾಯಿಯಲ್ಲಿ ಹುಣ್ಣಾಗಿದ್ದರೆ ಅದನ್ನು ಕೂಡ ಕಡಿಮೆ ಮಾಡುತ್ತೆ. ಸೊ ಇದು ನಮ್ಮ ಬಾಡಿನ ಫುಲ್ ಕೂಲಾಗಿ ಇಡುತ್ತೆ. ಬೇಸಿಗೆಯಲ್ಲಂತೂ ತುಂಬ ಯೂಸ್ಫುಲ್ ಅಂತಲೇ ಹೇಳ್ಬೋದು. ಇದರ ಜ್ಯೂಸನ್ನು ಸೇವಿಸೋದ್ರಿಂದ ದಿನವಿಡೀ ನಾವು ಎನರ್ಜೆಟಿಕ್ ಆಗಿರ್ಬೋದು. ಇದನ್ನು ಊಟಕ್ಕೆ ಮತ್ತು ತಿಂಡಿಗಿಂತ ಮುಂಚೆ ಸೇವನೆ ಮಾಡಬೇಕು. ಮಾರ್ನಿಂಗು ನಾವು ಈ ಜ್ಯೂಸನ್ನು ಕುಡಿದು 1-2 ಅವರ್ ಬಿಟ್ಟು ಊಟ ತಿಂಡಿ ಮಾಡ್ಕೋಬೇಕು. ನೈಟ್ ಅಷ್ಟೇ ನಾವು ಊಟಕ್ಕಿಂತ ಮುಂಚೆ ಈ ಜ್ಯೂಸನ್ನು ಕುಡಿದು 1 ಅವರ್ ಬಿಟ್ಟು ಊಟ ಮಾಡಬೇಕು. ನೋಡಿ, ನಾನು ಈ ರೀತಿ ಸಣ್ಣ ಸಣ್ಣದಾಗಿ ಕಟ್ ಮಾಡಿಕೊಂಡು ನೀರನ್ನು ಹಾಕಿ ರುಬ್ಕೊಂಡು ರಸನ ತೆಕ್ಕೊತಾ ಇದ್ದೀನಿ. ನಮಗೆ ಶೀತ ಇದೆ, ನಾವು ಯಾವ ರೀತಿ ಯೂಸ್ ಮಾಡೋದು ಅಂತನೋರು ಜೇನುತುಪ್ಪ ಹಾಕ್ಕೊಂಡು ಯೂಸ್ ಮಾಡ್ಬೋದು. ಅಥವಾ ಪೆಪ್ಪರ್ ಪೌಡರನ್ನು ಸೇರಿಸ್ಕೊಂಡು ಪಿಂಕ್ ಸಾಲ್ಟನ್ನು ಹಾಕ್ಕೊಂಡು ಯೂಸ್ ಮಾಡ್ಬೋದು. ಇಲ್ಲ ನಮಗೆ ಶೀತ ಇಲ್ಲ, ಎಕ್ಸೆಸ್ ಆಫ್ ಹೀಟ್ ಇದೆ ಬಾಡಿ ಅಂತ ಅಂದಾಗ ಈ ರೀತಿ ರುಬ್ಕೊಂಡು ನಾವು ನೋಡಿ, ಈ ರೀತಿ ಫಸ್ಟ್ ನೀರು ಹಾಕ್ದೇ ರುಬ್ಕೊಂಡು ಆಮೇಲೆ ಒಂದು ಗ್ಲಾಸಷ್ಟು ನೀರನ್ನು ಸೇರಿಸಿ ರುಬ್ಕೋಬೇಕು. ಇದನ್ನು ಶೋಧಿಸ್ಕೋಬೇಕು ಫಿಲ್ಟರ್ ಮಾಡಿಕೊಂಡು. ಅಥವಾ ಪರವಾಗಿಲ್ಲ, ನಾನು ಇದೇ ಥರ ಪಲ್ಪಲ್ಲೇ ಕುಡಿತೀನಿ ಅಂತಂದರೆ ಪಲ್ಪ್ ಇರೋವಾಗಲೇ ಹಾಗೆ ಕುಡ್ಕೋಬೋದು. ಕುಡಿಯೋದಕ್ಕಾಗಲ್ಲ ಅಂತನ್ನೋರು ಇದನ್ನು ಸೋಸ್ಕೊಂಡು ನಾವು ಲೆಮನನ್ನು ಹಾಕ್ಕೊಂಡು ಕುಡಿಬೋದು. ಇಲ್ಲ ಪ್ಲೈನ್ ಹಾಗೆ ಕುಡಿತೀವಿ ಅಂದರೆ ಸಪ್ಪೆ ಸಪ್ಪೆ ಇರುತ್ತೆ, ನೀರು ಥರನೇ ಇರುತ್ತೆ, ಕುಡಿಬೋದು. ಸ್ವಲ್ಪ ಟೇಸ್ಟಿಯಾಗಿರಬೇಕು ಅಂದರೆ ಜೇನುತುಪ್ಪ, ಪೆಪ್ಪರ್ ಅಥವಾ ಪಿಂಕ್ ಸಾಲ್ಟ್ ಅಥವಾ ಲೆಮನ್ನು ಇದೆಲ್ಲದನ್ನು ಹಾಕ್ಕೊಂಡು ನಾವು ಕುಡಿಬೋದು. ಒಟ್ಟಿನಲ್ಲಿ ನಾವು ನಮ್ಮ ಬಾಡಿಗೆ ಇದನ್ನು ಸೇರಿಸ್ಕೋಬೇಕಷ್ಟೆ. ಇದರಿಂದ ತುಂಬ ಯೂಸ್ಫುಲ್ ಅಂತಲೇ ಹೇಳ್ಬೋದು. ಮಕ್ಕಳಿಗೆ, ದೊಡ್ಡವರಿಗೆ, ಎಲ್ರಿಗೂ ಅಷ್ಟೇ. ಅದರಲ್ಲೂ ಶುಗರ್ ಪೇಷಂಟ್ಸಿಗೂ ಕೂಡ ತುಂಬ ಯೂಸ್ಫುಲ್ ಇದು. ಆರೋಗ್ಯ ಕೂಡ ಚೆನ್ನಾಗಿರುತ್ತೆ. ಶುಗರ್ ಲೆವೆಲ್ನ ಕಂಟ್ರೋಲ್ ಮಾಡುತ್ತೆ. ಲೋ ಕೊಲೆಸ್ಟ್ರಾಲ್ ಅಂತಲೇ ಹೇಳ್ಬೋದು. ನಮ್ಮ ಬಾಡಿನ ಇಡತ್ತೆ. ನಾವು ಏನು ಈ ಬೂದ್ಗುಂಬಳ ರಸ ತೆಗಿತೀವಿ, ಆ ಪಲ್ಪ್ ಏನು ಉಳಿಯುತ್ತೆ ಸೋಸಿದಾಗ ಅದನ್ನು ನಾವು ದೋಸೆ ಹಿಟ್ಟಿಗೆ ಸೇರಿಸ್ಕೊಂಡು ದೋಸೆ ಹಾಕ್ಕೋಬೋದು. ಅಥವಾ ಚಪಾತಿ ಹಿಟ್ಟಿಗೆ ಹಾಕ್ಕೊಂಡು ಚಪಾತಿ ಮಾಡ್ಕೊಂಡು ತಿನ್ಬೋದು. ಅದು ಕೂಡ ವೇಸ್ಟ್ ಆಗೋದಿಲ್ಲ. ಇದು ನಮ್ಮ ಬಾಡಿನ ಹೈಡ್ರೇಟ್ ಆಗಿರುತ್ತೆ. ಮತ್ತು ಪ್ರೆಗ್ನೆನ್ಸಿ ಇರೋರು ಕೂಡ ಇದನ್ನು ಯೂಸ್ ಮಾಡ್ಬೋದು. ಬಾಡಿನ ತಂಪಾಗಿಡುತ್ತೆ. ಜೊತೆಗೆ ಎದೆ ಹಾಲನ್ನು ಜಾಸ್ತಿ ಮಾಡುತ್ತೆ. ಮಕ್ಕಳ ಬುದ್ಧಿಶಕ್ತಿನೂ ಕೂಡ ತುಂಬ ರಿಚ್ ಮಾಡುತ್ತೆ ಇದು. ಹಾಗಾಗಿ ಮನೆಯಲ್ಲಿ ಎಲ್ಲರೂ ಸೇವನೆ ಮಾಡಿದ್ರೆ ತುಂಬ ಒಳ್ಳೆಯದು. ಎಲ್ಲರೂ ಮಿಸ್ ಮಾಡದೆ ಈ ತರಕಾರಿನ ಯೂಸ್ ಮಾಡಿ. ಜ್ಯೂಸ್ ಹೇಗಿತ್ತು ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಪಕ್ಕದಲ್ಲಿರೋವಂಥ ಬೆಲ್ಲೈಕನ್ ಕ್ಲಿಕ್ ಮಾಡಿ. ನನ್ನ ಈ ವಿಡಿಯೋ ಇಷ್ಟ ಆದಲ್ಲಿ ಫ್ಯಾಮಿಲಿ, ಫ್ರೆಂಡ್ಸ್, ರಿಲೇಟಿವ್ಗೆ ಶೇರ್ ಮಾಡಿ. ನೋಡಿ, ನೀವು ಮನೆಯಲ್ಲಿ ಈ ರೀತಿ ಹೆಲ್ತಿಯಾದ ಒಂದು ಬೂದ್ಗುಂಬಳ ಡ್ರಿಂಕನ್ನು ನೀವು ಕುಡಿಯಿರಿ, ಮಕ್ಳಿಗೂ ಮಾಡಿಕೊಡಿ. ಇದು ಒಂದು ಬೂದ್ಗುಂಬಳ ತೊಗೊಂಡ್ರೆ ನಾವು ಒಂದು ವಾರವಿಡೀ ಯೂಸ್ ಮಾಡ್ಕೋಬೋದು. ಸಣ್ಣದಾಗಿ ಕಟ್ ಮಾಡಿ ಒಂದು ಬಾಕ್ಸಲ್ಲಿ ಇಟ್ಕೊಂಡು ಫ್ರಿಜ್ಜಲ್ಲಿ ಇಟ್ಕೋಬೋದು. ಸ್ವಲ್ಪನೇ ಪ್ರತಿದಿನ ಯೂಸ್ ಮಾಡ್ಕೋಬೋದು. ಡೈಲಿ ಖಾಲಿ ಹೊಟ್ಟೆಗೆ ಈ ಜ್ಯೂಸನ್ನು ಮಿಸ್ ಮಾಡದೆ ತೊಗೊಳ್ಳಿ. ನಿಮ್ಮ ಆರೋಗ್ಯ ಹೇಗಿರುತ್ತೆ ಅಂತ 1 ಮಂತಲ್ಲಿ ನೀವೇ ಚೆಕ್ ಮಾಡ್ಕೋಬೋದು. ಖಂಡಿತ ಟ್ರೈ ಮಾಡಿ, ಹೇಗಿತ್ತು ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಟೇಕ್ ಕೇರ್, ಬಾಯ್.